ನೀರು ಕುಡಿದ್ರೆ ಮಯಮ್ಮ ಸ್ವಲ್ಪ ನೀರು ಕುಡ್ಲಿ ಪಾಪ. ಸತ್ಯಳಾದ ಎನ್ನ ಮುಂದೆ ಯಾವ ವಿಚಾರವನ್ನು ಹೇಳದೆ ನೀನು ಹೋಗುವುದು ಸರಿಯಲ್ಲ. ಆದ ಕಾರಣ ಪಯಣದ ಸಂಗತಿಯನ್ನು ತಿಳಿಸೆಂದು ಕರಮುಗಿದು ಬೇಡಿಕೊಳ್ಳುವೆನು ರಮಣ ಸದ್ಗುಣಾಭರಣ. ಏನೇ ಚಾರಮತಿ ಎನ್ನ ಪ್ರಿಯಸತಿ ಹೇಳುವೆನ್ನು ಕೇಳಿ ಎನ್ನ ಸೌರ್ಯವಿದೆ. ಅದೇನು ಹೇಳು ಪ್ರಿಯ. ಅಯ್ಯೇ ಸುಂದರ. ಅಹೋ ಸುಂದರ. ಮೂರ್ಖರಾದ ಪಾಂಡವರ ಹಿಮಾತ್ರ ಪ್ರಾಸ್ತಪುರ ವೆಚ್ಚವಿಲ್ಲದ ಬೇಡದಿಂದ ಬರುವೆ. ಆದ ಮರ ಕಕ್ಕುರಗಳನ್ನು ಬಿಡದ ಧಿಕ್ಕರಿಸಿ ಕುತ್ತಕ್ಕೆ ಮಕ್ಕಳಿಕ್ಕೆ ಮಕ್ಕಳಗಳನ್ನು ಸಡಲಿಸಿ ಕೇಳ ಋಷಿ ಮುನಿಗಳ ಅವರ ಹೆಂಡಂದರ ಬಿಡದ ವಸ್ತ್ರ ಪರಿಣ ಕೈದು ಇಲ್ಲವಲ್ಲದೆ ಅಡ್ಡ ಬಂದ ದೊಡ್ಡ ಮನೋಜರ ಕಕ್ಕುರಗಳ ಬಿಡದ ಧಿಕ್ಕರಿಸಿ ಕುಕ್ಕಕ್ಕೆ ಒಕ್ಕಲಿಕ್ಕೆ ದಿಕ್ಕಪಾಲು ಮಾಡಿ ಮಕ್ಕಳಗಳ ಮುರಿದ ಕಕ್ಕರ ಸಡಲಿಸಿ ಹತ್ತಿರ ನಮ್ಮ ನಾಡ ಪಾಂಡವರ ದೌರ್ಜನ್ಯ ಒಡಗಿಸಿ ಆದ ಮರ ದಿವಸ ಮನುಷ್ಯರು ಸಾವಿರ ಓಲ ಮಾಡು ಗುಡ್ಡನ್ನು ಕಟ್ಟಿ ಹೊತ್ತು ತರುವೆ ತಕ್ಕ ಪರಾಕ್ರಮತನಾದನ್ನು ಹೊರಬಂದರು. ಅಹೋ ಕಾಂತ. ಕಾಂತಿ. ಹಾಗಾದ್ರೆ ಪಾಂಡವರೊಡನೆ ಪಂಥವನ್ನು ತಟ್ಟು ಹೋಗುವಿಯಾ? ಹೌದು ಕಾಂತಿ. ಪ್ರಾಣೇಶ್ವರ. ಪ್ರಾಣೇಶ್ವರ. ಪಾಂಡವರನ್ನ ಗೆಲ್ಲಲು ನಿನ್ನಿಂದ ಸಾಧ್ಯವಿಲ್ಲ. ಅದು ಹೇಳಕ್ಕೆ ಸಾಧ್ಯವಿಲ್ಲ ಕಾಂತಿ. ಏತಕ್ಕೆ ಸಾಧ್ಯವಿಲ್ಲವೆಂದು ಹೇಳುವೆನು, ಚೆನ್ನಾಗಿ ಕೇಳು. ಅದು ಏನು ವಿಚಾರವಾಗಿ ಹೇಳ ಸುಂದರ. ಪ್ರಿಯಾ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳ ಕಾಂತಿ. ಪತಿಯೇ ನಿನ್ನ ಪಟ್ಟದ ರಾಣಿ ನಾನು ಕೈ ಹಿಡಿದ ಸಹಧರ್ಮಿಣಿ ಸುಖ ದುಃಖದಿ ಸಮಭಾಗಿ. ಪ್ರಿಯಾ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳ ಕಾಂತಿ. ಪತಿಯೇ ನಿನ್ನ ಪಟ್ಟದ ರಾಣಿ ನಾನು ಕೈ ಹಿಡಿದ ಸಹಧರ್ಮಿಣಿ ಸುಖ ದುಃಖದಿ ಸಮಭಾಗಿ. ಪತಿಯೇ ನಾನೇನು ಸಾಮಾನ್ಯದ ವೀರನಲ್ಲ ಸುಂದರ. ಪ್ರಿಯಾ ಆ ಭೀಮನ ಎಂತವನು ಗೊತ್ತೇ? ನನ್ನ ಶಕ್ತಿ ಮುಂದೆ ಆ ಭೀಮ ತಡೆಯಲಾರ ಕಾಂತಿ. ಬಂಡಿ ಬಂಡಿ ಅನ್ನವನುಂಡ ಭೀಮನು ಒಂದೇ ಏಟಿಗೆ ಗುದ್ದಿಕೊಳ್ಳುವನು. ನನ್ನ ಕೈಯಲ್ಲಿ ಸಿಕ್ಕಿದ ಅವಳನ್ನು ಸುಮ್ಮನೆ ಬಿಡುವುದಲ್ಲ ಕಾಂತಿ. ಪ್ರಾಣೇಶ್ವರ. ಪ್ರಾಣೇಶ್ವರ. ಧರ್ಮಜನೆಂದರೆ ಸತ್ಯವಂತನು, ಭೀಮನು ಎಂದರೆ ಅಸಮವೀರನು, ಅರ್ಜುನನೆಂದರೆ ಕೃಷ್ಣನ ಭಕ್ತನು. ಧರ್ಮಜನೆಂದರೆ ಸತ್ಯವಂತನು, ಭೀಮನ ಎಂದರೆ ಹಸಮ ವೀರನು, ಅರ್ಜುನನೆಂದರೆ ಕೃಷ್ಣನ ಭಕ್ತನು. ಪಾಂಡವರಾದ ಇಂಥವರನ್ನು ಜಯಿಸಿ ಬರಲಾರದು, ನಿನ್ನಿಂದ ಆಗದು ಪ್ರಾಣೇಶ. ತ್ಯಜಿಸು ನಿನ್ನ ಮನದ ಆವೇಶ. ಸುಂದರೇ, ಈ ವೀರಾದ ವೀರನ
ಸುಂದರ. ಆ ಕಡು ಮೂರ್ಖರಾದ ಪಾಂಡವರ ಹಿಮಾತ್ರ ಪ್ರಾಸ್ತಪುರವನ್ನು ಪೊಕ್ಕಲು ಹೆಕ್ಕವಿಲ್ಲದ ಮೇಲೆ ನಿಮಗೆ ಬರೇ ಹಾ ಎನ್ನ ಕೋಪದ್ರೋಪವ ಹುರಿದಿತ್ತು ಬಾಪರ ಎನ್ನ ಕರೋಕ್ರದೊಳ ಜಲ್ಪಿಸಬೇಕಾದ ದಂಡವಾಡಬಹುದು. ಏ ಮುರ್ಕಳ ಪ್ರಿಯಾ, ಧರ್ಮರಾಯನ ಹೆಮ್ಮೇನಿದ್ದರೆ ಹೆಮ್ಮೇಡಿಗನ ಭೀಮನಿದ್ದರೆ ಸುತ್ತ ದಂಡಿಗನ ಅರ್ಜುನನಿದ್ದರೆ ಆ ಲಜ್ಜಹೀನನ ಮೂರ್ಖರ ಸೌರ್ಯವ ಹಿಗುರಪದಾಗಿ ಎನ್ನ ಭ್ರಷ್ಟರು ತಡೆಯಲಾರರು. ಹೆಚ್ಚಿನ ನುಡಿಯ ಮೂಪತ್ತರಿಸುವ ಸುಮ್ಮನ ಬಾಯ ಮುಚ್ಚಿಕೊಂಡು ಹಂಗಪುರಕ್ಕೆ ತರಳ ಕಾಮಿನಿ ಚತುರ್ದಶ ಭುವನವ ಧರಿಸಿದ ಕೃಷ್ಣನು ಪಾಂಡವರನ್ನು ಹಿತದಲ್ಲಿ ಕಾಯ್ವನು. ಹೃದಯೇಶ್ವರ, ಚತುರ್ದಶ ಭುವನವ ಧರಿಸಿದ ಆ ಕೃಷ್ಣನು ಪಾಂಡವರನ್ನು ಹಿತದಲ್ಲಿ ಕಾಯುವನು. ಪ್ರಾಣೇಶ್ವರ, ತಡೆದುಕೊಳ್ಳದೆ ನೀನೇನಾದರೂ ಪಾಂಡವರೊಡನೆ ಕದನಕ್ಕೆ ಹೋಗಿದ್ದೆ ಆದರೆ ನಿನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಎನ್ನ ಮಾತನ್ನ ಕೇಳಿ ಅರಮಂದಿರಕ್ಕೆ ಬಾ ಪತಿದೇವ. ತಿಳಿದೇ ಈ ಸತಿ ವಾಕ್ಯವ? ಮುಕ್ತ ಎಂಗಳೇ ಬಿಡಿನಿಂದ ರಂಗಳೇ, ಆ ಕೃಷ್ಣನೆಂಬ ಎಡಗುಲ್ಲನು ಯಾವ ದೊಡ್ಡ ಪರಾಕ್ರಮ ಎಂದ ಎನ್ನಳ ಭಯವ ಪುಟ್ಟಿಸುವೆ. ಆ ನಾರಾಯಣನೇನಾದರೂ ಎನ್ನಂ ಕೆಳಗದಿದ್ದರೆ ಅವನ್ನ ಹಿಡಿದ ವಿಕಾರನತ್ತಮನಾದ ಎನ್ನ ಕದರ್ದಾಣದಿಂದ ಹೊಡೆದ ಅವನ ರುಂಡವ ಮಹಾಕಾಶ ಬಿಡಲಕ್ಕೆ ತೋರಿಬಿಡುವೆ. ಈತ ನಮ್ ಕೇಳು ಚುರಾತನಪ ನಿಲ್ಲದೆನ್ನ ನೀಲಕಂಠನಾದ ಕಲ್ಯನಾದನೇನಾದರೂ ಅಡ್ಡ ಬಂದರೆ ಅವ ನಮ್ ಸುಟ್ಟ ಭಸ್ಮ ಮಾಡಿ ಎನ್ನ ಹಾಳೆಯನ್ನು ಮಾಡಿ ತಿರುಗ ಮಾಡಿದರ್ಶಿವೆ. ಏನೇ ಮೂರ್ಖಳ ಪ್ರಿಯಾ, ತಂದು ತಿಳಿದ ನಿಷ್ಠೆಂದೇರ್ಪ ಚತುರ್ಮುಖನೇನಾದರೂ ಅಡ್ಡಗಟ್ಟಿದರೆ ಅವನ ಚತುರ್ಮುಖವನ್ನು ಬಲಿಸುವ ಸಾಧಿಗಳ ತ್ರಿಮೂರ್ತಿಗಳಿಗೆ ಉಸಿರುವುದಕ್ಕೆ ಹೆಸರು ಇಲ್ಲದಂತೆ ಆ ಮರಳು ಪಾಶವ ಬಾಲ್ಯ ಶಾಲೆ ಮುಂದೆ ತಡೆಯಲಾರ ಕಾಂತೆ ಬಿಡಲಿಲ್ಲ ಚಿಂತೆ. ಅಹೋ ಪ್ರಿಯಾ, ಪ್ರಿಯಳೇ, ಎಷ್ಟು ವಿಧವಾಗಿ ತಿಳಿಸಿ ಹೇಳಿದರೂ ಒಂದೇ ಹಠವನ್ನು ಹಿಡಿದಿರುವೆ. ಕಾಂತ, ಹಣೆ ಬರಹಕ್ಕೆ ಹೊಣೆಯಾರು, ವಿಧಿ ಲಿಖಿತವನ್ನ ತಪ್ಪಿಸುವರೇ ಆದರೂ ಅದು. ಪ್ರಾಣೇನಾಥ, ಪ್ರಾಣೇಶ್ವರ, ನಿನ್ನ ಹಣೆ ಬರಹದಲ್ಲಿ ಹೇಗೆ ಬರೆದಿಯೋ ಹಾಗೆ ಆಗಲಿ. ಈ ಪೀಠವನ್ನು ಅಲಂಕರಿಸು, ಪಾಂಡವರ ಪಂಥವನ್ನು ತೊಟ್ಟು ಹೋಗುವ ನಿನ್ನ ಕಾರ್ಯ ಜಯವಾಗಲೆಂದು ಆರತಿಯನ್ನು ಬೆಳಗುವೆನು. ನಿನ್ನಿಷ್ಟ ಎಂದು ಹಾಗಲ ಕಾಂತೆ.
ನೆಟ್ಗೆಲ್ಲ ಉಪ್ಪಿಟ್ಟೆಂಬ ಊರಿನಲ್ಲಿ, ಕೇತುಮತ್ತೆಂಬ ಕ್ಷೇತ್ರದಲ್ಲಿ, ಜಿಲೇಬೆಂಬ ಜಿಲ್ಲೆಯಲ್ಲಿ, ನಾಲ್ನೆಂಟೆಂಬ ನಗರದಲ್ಲಿ, ಪೂರಿ ಎಂಬ ಪಟ್ಟಣದಲ್ಲಿ, ಬಳ್ಳಾರಿ ಎಂಬ ಜಿಲ್ಲೆಯಲ್ಲಿ, ಕುರುಗೋಡೆಂಬ ತಾಲೂಕಿನಲ್ಲಿ, ರಕ್ತರಾತ್ರಿ ಎಂಬ ನಾಟಕದಲ್ಲಿ, ಕುರುಕ್ಷೇತ್ರ ಎಂಬ ಯುದ್ಧದಲ್ಲಿ, ಬಾಲ್ನೆಟ್ಟೆಂಬ ಗ್ರಾಮದಲ್ಲಿ, ಸಾರ ಚನ್ನವರಲ್ಲಿ ದೇವಾ ಹೇಳಬೇಕು ತಮ್ಮ ನಮಾಂಕಿತವಲ್ಲೇ ಬಹುದಿ ನಾವು ದಾರಂದು ಕೇಳುತ್ತೀಯಾ ತಾವುದೇವ ಬಹುದೇ ವಿದ್ದಂಡ ಇಲ್ಲ ಮಂಡಲ ಭೂಮಂಡಲದೋಳ ಅಂಧಕನಾದದು ದುರಂತ ಭೂಪತಿಯ ಹಸ್ತಿನವತಿಗಳ ಸಂಸ್ಥದಿಂದ ಪಾಂಡವ ದುರ್ಯೋಧನಾದಿಗಳ ಗಜವಿದ್ದ ಯೋಧ ನಿರ್ವಿದ್ಯಂ ಕಲಿಸಿ ಎಂದೋಳಿರುವ ಸಕಲ ವಿದ್ಯೆಗಳನ್ನು ಹನುಗೊಳಿಸಿ ಸಮಾಧಾನ ಭೇದ ಕಂಡವೆಂಬ ಚತುರ್ಪಾಯಂಗಳ ಧರ್ಮರಾಜಾದಿಗಳಿಗೆ ಓದಿಸಿ ಸುತ್ತಮುತ್ತಲಿನ ಸಕಲ ರಾಜರ ಕಡೆಯಿಂದ ಸಕಲ ವಿದ್ಯರನ್ನು ಗೋವಿದನ ನೆನೆಸಿ ಎನ್ನ ಪ್ರಿಯ ಸಿದ್ಧನಾದ ಹರ್ಜನನ ಕಡೆಯಿಂದ ಬಳಿಗೆ ಯತ್ನ ಮಂತ್ರದ ಕಾವ್ಯಂ ಕಟ್ಟಿಸಿ ದಿಟ್ಟ ವೀರನನ್ನು ಬಲ್ಲೆ ಬಹುದಿ ಇಂಥ ರಣವೀರ ಚಾತುರ್ಯ ಗಾಂಭೀರ್ಯ ರಣತೀಕರ ಉತ್ತಮ ಚತುರ್ವೇದ ಪಂಡಿತನಾದ ಭಾರತದ ಬ್ರಾಹ್ಮಣ ವೀರ ಸಂಬೋಧ ದ್ರೋಣಾಚಾರ್ಯನಂದು ತಿಳಿಯಲು ಸಾರುದಿ ಅರ್ಜುನ ಅರ್ಜುನ ತಾವ ಗುರುಗಳಾದ ದ್ರೋಣಾಚಾರ್ಯಗಳಾದರಿಂದ ಸೋಮಗಾನವಾದ ಬಂಗಾರ ಮಂಡಪಕ್ಕೆ ಬಂದ ನಿರ್ಭಯ ಮಾಡಿದಂಗ ಆಡವೇನ ದೇವಾ ದೇನ ಬಾಂಧವ ಸಾರಥಿ ಸಭಾಂತರಕ್ಕೆ ಬಂದ ಕಾರಣವೇನೆಂದರೆ
ಇಂದಿನ ದಿನ ಎನ್ನ ಪ್ರಿಯಸಿಸ್ತನಾದ ಅರ್ಜುನನ ಕರೆಸಿ ಅವನ ಬಿಲ್ಲುಬಿಟ್ಟೆಯನ್ನು ಪರೀಕ್ಷಿಸಲು ಬರುವನವಾಗಿಸ ಇದು ಹಲ್ಲದ ಅರ್ಜುನ ದ್ರೋಣಾಚಾರ್ಯರ ಗುರುವರ್ಯರ ಕರೆದರಿಸಿದನಂದು ತಿಳಿಸಕರು ತರುವಂತನಾದ ಆ ಸಾರಥಿ ಜಾಗೃತಿ ಸೈಲೆನ್ಸ್. ಕುರುಕುಂದ ಹುಸೇನಿಯವರು 11 ಮುಲ್ಪಯನ್ನದು ಸೌರ್ಯೋದಾರ್ಭಟಕ್ಕೆ ಗಗನದೋಳು ಸಂಚರಿಪ ತಾರೆಗಳೆಲ್ಲ ತಾಳದೆ ತಪಗುಣ ಚಿಕ್ಕ ತತ್ಮಕ ಟಾಕ್ಷ ನಂಬೆಂಬಲದ ಪರಿಕಟಕ ಮಮ್ಮಡೆ ಬಿಡಿದ ಧ್ಯಾನ ಸುತ್ತ ಸತ್ತು ನಯದಿಂದ ವಿರಾಜಿಸುತ್ತ ಬರುವ ಮಹದ್ಭೀಕರ ನಮ್ದಾರಂಗ ಸ್ತುತಿಗೊಳಿಸಿ ವಿಚಾರಿಸುವ ನೀನು ದಾರುಣಗಳೇ ಓಹೋ ದೀವಾನ್ ಭಗವಂತರೇ. ಓ ಅನಂತಪುರ, ಅಖಿಲಾಬಾದ್, ಕೃಷ್ಣಾ, ಕಡಬ, ಕರ್ನೂಲ್, ಕರೀಂನಗರ್, ಗುಂಟೂರು, ಚಿತ್ತೂರು, ತೂರ್ಪು ಗೋದಾವರಿ, ನಲ್ಗೊಂಡ ಮತ್ತು ನಿಜಾಮಾಬಾದ್, ಪಶ್ಚಿಮ ಗೋದಾವರಿ, ಪ್ರಕಾಶಂ, ಮಹಬೂಬ್ ನಗರ್, ಮೇದಾಕ್, ರಂಗಾರೆಡ್ಡಿ, ವರಂಗಲ್ಲು, ವಿಜಯನಗರಂ, ವಿಶಾಖಪಟ್ಟಣಂ, ಶ್ರೀಕಾಕುಳಂ, ಹೈದರಾಬಾದ್ ಎಂಬ ಆಂಧ್ರ ಪ್ರದೇಶದಲ್ಲಿ ಇರತಕ್ಕಂಥ ಜಿಲ್ಲಾ ಸಿಟಿ ಲೆವೆಲ್ ಲೆಕ್ಕ ಹೇಳುವಂತ ಪಕ್ಕ ಸಾರಥಿ ಎನ್ನುತ್ತಾರೆ ಬುದ್ಧಿ. ಹೇಳು ನಿಮ್ಮ ನಾಮಾಂಕಿತದ ಸುದ್ದಿ. ಎಲ್ಲ ಈ ಸಾರಥಿ ನಾವುದಾರಂದರೆ ಯಾವುದಾರು ದೇವ? ಉದ್ದೇಶೀಕರಣ ಪ್ರಭಕದ ಕುಂಬತ್ತುಗಳ ಭದ್ರ ನೆನಪ ಎನ್ನದ ಕಾಲಕ್ಕೆ ಕಿರೆ ಜಂಕಾರಕ್ಕೆ ಸಪ್ತಾದುಗಳು ಅಖಿಲಾಂಡ ಬ್ರಹ್ಮಾಂಡ ಬಾಂಡ ಬಲವಂಡಗಳೆಲ್ಲ ಸುಡಿದು ಎಲ್ಲ ಸಾರಥಿ ಭೂಪತಿ, ಇದು ಅಲ್ಲದ ಎನ್ನರು ಸದ್ಭವ ಜೋಲಕ್ಕೆ ಭುವನ ಬ್ರಹ್ಮಾಂಡ ಬೆದರಿ ಬೆಂಡಾಯಿತು. ಎಲ್ಲ ಸಾರಥಿ ಭೂಪತಿ, ಎನ್ನೆಲ್ಲೆ ಉದ್ಯುತ ಭಾಸ್ಕರನ ತೇಜದ್ವ ಪ್ರಭಸಕ್ಕೆ ಹಿಮಗರಿಗೆ ನೀರಾಯಿತು. ನೀಲಾಕಾಶ ನಕ್ಷತ್ರ ನಿಲ್ಲದ ಕೊಳನ ಎಲ್ಲ ಸಾರಥಿ ಇಂದ ಇಂದ್ರಪ್ರಸ್ಥಪುರದ ಅಧ್ಯಕ್ಷನು ಯಮಸುತನಾದ ಧರ್ಮರಾಯನ ಸೋದರ ನೀಲಮೇಘ ಸಾಮನ ಮೆಚ್ಚುಗೆಯನು ಸುತ್ತಮಾದ ಎನ್ನದ ಸನಾಮ ಮುಸುರಿ ಬಿಟ್ಟಲಾಲಿಸು. ಚೆನ್ನಾಗಿ ಹೇಳು. ಎಲ್ಲ ಸಾರಥಿ ಪ್ರಥಮ ನಾಮ ಫಲ್ಗುಣ, ದ್ವಿತೀಯ ನಾಮ ಧನಂಜಯ, ತೃತೀಯ ನಾಮ ವಿಜಯ, ತೃತೀಯ ನಾಮ ಸೂರ್ಯಚಾಚಿ, ಸಪ್ತಮಿ ನಾಮ ಸೂತವಾಹನ, ಅಷ್ಟಮಿ ನಾಮ ಬೀಗತ್ತು, ನವಮಿ ನಾಮ ನರ, ದಶಮಿ ನಾಮ ಮಧ್ಯಬಂಡವ. ಎಲ್ಲ ಸಾರಥಿ ಇಂಥ ದಶ ನಾಮಗಳೆಲ್ಲ ವೀರಾದ ವೀರರ ಕೇಸರಿ ಸೌರ್ಯೋದ್ಭೀಕರ ಬಳಿರಿ ನನ್ನ ಮುಂದೆ ಎದೆ ಕಟ್ಟಿನಂತ ಒಮ್ಮದ ನಟ್ಟಿಯಂ ಸರ್ರನ ಸಿಳಿವೆ ಅರ್ಜುನ ಮಹಾರಾಜನಂದ ಪಡೆವೆಯದ ಒಡೆಯುವಂತ ಜಯ ಶಬ್ದೋತ್ಪತ್ತಿ ಮಾಡ ಸಾರಥಿ. ಒಳ್ಳೆಯದು ಭೂಪತಿ.
ದೇವ ದಿವ್ಯ ಪ್ರಭಾವ. ಬಳಿಯಲ ಈ ಸಾರದೆ ಭೂಪತಿ ನೆಚ್ಚಲ್ಲ ಸ್ವಚ್ಛುತ್ತಮವಾದ ಈ ಸಭಾಂತರಕ್ಕೆ ಬಂದು ಕಾರ್ಯವೇನೆಂದರೆ, ಅದೇನು ದೇವ? ಇಂದಿನ ದಿನ ಎನ್ನ ಗುರುಗಳಾದ ದ್ರೋಣಾಚಾರ್ಯರು ಬಹುದಿವರದಿಂದ ಬರೀ ಹೇಳದರಂತಹಾದ ಕಾರಣ ಗುರುಗಳೆಲ್ಲಗೆ ಸೂಟಿಗೆಂದ ರಥವನ್ನು ಬಿಡಿಸಾರತಿ. ಒಳ್ಳೆಯದು ಭೂಪತಿ. ಆಹೋ ಗುರುದೇವ ಎನ್ನಂ ಕರೆಸಿದ ಕಾರಣವೇನು? ಆದ್ರುಪತನೇನಾದರೆ ಮತ್ತೆ ನಿನ್ನನ್ನು ಹೇಳಿಸಿದನೆ. ಹಾಗೇನಾದರೆ ಇದ್ದರೆ ತಡೆವೇರಿಸದೆ ಹೇಳು. ದಾನವನ್ನ ಮಾಡಿದ ಮಾವನನ್ನದೆ ಅವನಮ್ಮಿಡಿದು ಎನ್ನಂದ ಸರಿನ್ನ ಮಂಚಕ್ಕೆ ಬಿಗಲೆ ತಡೆವೇರಿಸದೆ ಹೇಳು ಸ್ವಾಮಿ. ಸ್ವಚ್ಛದ ಬೇರೆ ಆಹೋ ಗುರುವರ್ಯ, ನಿನ್ನ ಶಸ್ತ್ರ ಬಿದ್ದ ಮಹತ್ತ ವೀರನನ್ನು ಧೃತಿಗೊಳಿಸಿದೆ. ತ್ರಿಲೋಕ ವೀರನನ್ನು ಮಿತಿ ಮೀರಿಸಿದೆ. ಆದರೂ ಎನ್ನ ಮನಬೇಕ ಹೊಂದಾಡುತ್ತದೆ. ಅದು ಏನು ಗುರುವರ್ಯ? ಯುವಕನ ಪ್ರಾಂತದಲ್ಲಿ ನಿನ್ನ ಶಸ್ತ್ರ ವಿದ್ಯೆಯನ್ನು ಗುರುತಿಸಲು ಗೀತ ಪಟವಿಗೆ ಹೋಗೋಣ ನಡೆ. ಅರ್ಜುನ ಚಕ್ರವಾಣಿಯ ಮೈದುನ. ಆಹೋ ಗುರುವರ ಮಹದ್ಭೀಕರ ನೋಡೆನ್ನ ಸಾಹಸಗಾರ. ಮೆಟ್ಟಲ ಪಾಲದ ಅರಿಸನಾದ ಈಶನ ಅನುಗ್ರಹದಿಂದ ಮತ್ತು ನಿಮ್ಮ ಕೃಪಕಟಾಕ್ಷದಿಂದ ಎನ್ನ ಬಿಲ್ಲು ವಿದ್ಯೆಯಂ ಪ್ರದರ್ಶನ ಮಾಡಿ ತೋರಿಸುವ ಹೋಗೋಣ ನಡೆಯುವ ಸ್ವಾಮಿ. ಈ ಬಯಲಾಟವನ್ನು ಆಡಬೇಕಾದ್ರೆ ನಾಲ್ಕು ಬಗ್ಗೆ ಗಟ್ಟಿ, ಇದ್ರ ಮೇಲೆ ಹಾಕ್ಬೇಕ್ರೆ 4-5 ತಟ್ಟಿ. ನಮ್ಮ ಅರಮನೆ ಮಾಸ್ಟ್ರಿಗೆ ಕೊಡ್ತಾರೆ ತಿಂಗಳ 30,000 ರೂಪಾಯಿ ಪಟ್ಟಿ. ನಮ್ಮ ಕೂಲಿ ಹೆಣ್ಮಕ್ಳಿಗೆ ಕೊಡ್ತಾರೆ 20,000 ರೂಪಾಯಿ ಪಟ್ಟಿ. ನಮ್ಮ ಇನ್ನು ಯಾವ್ದಾದ್ರು ಕೊಡ್ತಾರೆ 100,000 ರೂಪಾಯಿ ಪಟ್ಟಿ. ನಮ್ಮ ತಬಲಾಜಿ ಕೊಡ್ತಾರೆ 5,000 ರೂಪಾಯಿ ಪಟ್ಟಿ. ಪ್ಯಾಡ ಮಾಸ್ಟ್ರಿಗೆ ಕೊಡ್ತಾರೆ 6,000 ರೂಪಾಯಿ ಪಟ್ಟಿ. ಮುಂಜಾನೆ ಬರೀ ನನಗೆ ಎಣ್ಣೆ ಪುಟ್ಟಿ ಗಟ್ಟಿ ಗಟ್ಟಿ ಒಳಗೆ ಲಿಪ್ತವಾಗಿ ಮಾತನಾಡ್ತಾ ಪುಟ್ಟ ಮಕ್ಕಳು ಸಾರಿಸಿ ನಾನಲ್ಲವೇನು ದೇವ ಹೇಳ್ಬೇಕು ತಮ್ಮ ನಮ್ಮ ಅಂಕಿತವ ನಮ್ಮ ನಾಮಾಂಕತೆ ಏನಂತ ಕೇಳಿದ್ಯಾ? ಅದೇನು ದೇವ? ಮತ್ತು ಭೂತ ಬಲ ಪರಾಕ್ರಮದಿಂದ ಎಲ್ಲ ಸಿಂಹ ಕಂಚ
ಅದು ಏನು ಗುರುವರ್ಯ? ಯಾವುದಾದರ ಒಂದು ಪ್ರಾಣಿಯನ್ನು ಮಾಡಿ ಅದರ ಮೇಲೆ ನಿನ್ನ ಬಾಣವನ್ನು ಪ್ರಯೋಗಿಸು. ಹಾಗೆ ತಿಳಿಯುತ್ತಾದ ನಿನ್ನ ಶಸ್ತ್ರವಿದ್ಯೆಯನ್ನು ಪೂರ್ಣಗೊಂಡಿದಂದು. ಈ ಹಚ್ಚನೆಯೇ ಆಹೋ ಗುರು ದ್ರೋಣರೇ, ಹಾಗೂ ಅಲ್ಲಿ ನೋಡು, ನದಿಯ ದಂಡಿಯಲ್ಲಿ ಒಂದು ಚಿಗರಿಯ ಬಲದಿಂದ ಮೇಯುತ್ತಿರುವುದಂತೆ ತೋರುತ್ತದೆ. ಅದರ ಮೇಲೆ ನಿನ್ನ ಬಾಣವ ಪ್ರಯೋಗಿಸು ಕಂದ. ಆಗ ನಿನ್ನ ಶಸ್ತ್ರವಿದ್ಯೆಯನ್ನು ನೋಡಿ ಎಲ್ಲ ಮನಕ್ಕಾಗುವುದು ಆನಂದ. ಆಹೋ ಗುರುದೇವನೇ, ನಿನ್ನ ಪಾದವ ಮುಟ್ಟಿ ನಮಸ್ಕರಿಸುವೆ. ಎನ್ನ ಪ್ರಧಾಮ ಬಾಣವನ್ನ ಹಾಚಿಗಿರ ಮೇಲೆ ಪ್ರಯೋಗಿಸುವ ಗುರುವರಿಯೇ, ನಾಡನ್ನು ಮಾಡಿರುತ್ತೇವೆ. ಎನ್ನ ಬಾಳದ ಹೊಡಿತಕ್ಕೆ ಶಿಖರ ಸೊತ್ತ ಬಿದ್ದಂತೆ ತೋರುತ್ತದೆ. ಆ ಶಿಖರದಲ್ಲಿ ರಥವನ್ನು ಬಿಡಿ ಸಾರಥಿ. ಬಾಗಲಿಂಗಪ್ಪ, ಆಹೋ ಗುರುಗಳಾದ ದ್ರೋಣಾಚಾರ್ಯರೇ, ಅಗೋ ನೋಡಿರೆ, ಎನ್ನ ಬಾಣದ ಒಡೆಯಂತ ದೆಬ್ಬೆಗ ಚಿಗರಿಯನ್ನು ನೆಲಗಚ್ಚಿ ಬಿದ್ದಂತೆ ಅದನ್ನ ಎತ್ತು ತರಿತೀನಿ ಸ್ವಾಮಿ. ಸ್ವಚ್ಛತೆಗೆ ನಿನ್ನ ಪರಾಕ್ರಮಕ್ಕೆ ನಾನು ದಕ್ಷಿಣೆ. ಓದಿ ಏನು ಗುರುವರ್ಯ? ನಿನ್ನಂತ ಶಿರೋಮಣಿಯ ನನ್ನ ಪಡೆದದಕ್ಕೆ ಎನ್ನ ಜನ್ಮವು ಸಾರ್ಥಕವಾಗಿದ್ದು. ನಿನ್ನ ಶಸ್ತ್ರವಿದ್ಯೆಯಿಂದ ಎನ್ನ ಕೀರ್ತಿಯ ಗಗನ ಶಿಖರಕ್ಕೆ ಏರಿದು ಹಚ್ಚುರ. ತೋರಿಸು ನಿನ್ನ ಗರ್ಜನ. ಗುಡಿವರ್ಯ ನಿನ್ನ ಚರಂದವರೇ, ಸಾರಥಿ, ಎನ್ನ ಪರಮಾರ್ಥದ ರೀತಿ ನನ್ನ ಬಾಣದ ಬಡತದಿಂದ ಪ್ರಾಣ ಬಿಟ್ಟ ಶಿಖರದಲ್ಲಿ ಯಾವುದೋ ಒಂದು ಗಿಲಾಂತಿಯನ್ನು ಒತ್ತಡವಿದ್ದಂತೆ ಕಾಣುತ್ತದೆ. ತತ್ಕಾಲದಿಂದ ಆ ಶಿಖರನ ಬಿಡಿಸಿ ತರದ
ಅದೇನ್ ದೇವ ಭೀಮನ ಯಾವದವನನ್ನ ಕಾಣನು ಎನ್ನಂ ಒಟ್ಟಗಟ್ಟಿ ಈ ಚಿಗಿರಿಯನ್ನು ನಾನೇ ಹೊಡೆದಿನಂದ ಹೆನ್ನಂ ದಜ್ಜ ಸಮಾಧಾನವನು ಎಲೈ ಮುರ್ಕಸಿ ಕಮಣೆ ನೀನು ದಾರು ನಾನು ಬಡದ ಚಿಗಿರಿಯನ್ನ ಹಿಡಿದ ನಾನೇ ಹೊಡೆದನೆಂಬ ಜಂಬದಿಂದ ಬದರಿವಲ್ಲ ಹೌದಲ್ಲ ಭ್ರಷ್ಟ ನಾನು ದಾರಂದು ಬಲ್ಲ ಎಲೈ ಮುರ್ಕ ಇಂದ್ರಪ್ರಸ್ಥಪುರದ ರಾಜಭೂಪನ ಕುಲದೀಪನಾದ ಧರ್ಮರಾಯ ಅನುಜ ವೀರಾದ ವೀರ ಅರ್ಜುನನಿಂದ ಎನ್ನ ನಾಮಕದಿರೋದು ಬಿಲ್ಲು ಬಿದ್ದ ದೋಳು ಮಹಾಬಲ್ಲಿದ ನಂಗ ಈ ಅಣ್ಣಂ ಲೋಕವೇ ಕೊಂಡಾಡಿದೆವು ಹೌದಲ್ಲೇ ಅರ್ಜುನ ಇಂಥ ವೀರಾದ ವೀರ ನಂಬಳಿಗೆ ಎಕ್ಕೋಚಿತ ನೀನ ಹೊಟ್ಟೆಗಟ್ಟಿ ಅನ್ನಂ ಕಡುಬಿಯಲೈ ಭ್ರಷ್ಟ ಇಲ್ಲದಿದ್ದರೆ ನಿನ್ನಂ ಎನ್ನ ಬಾಣಕ್ಕೆ ಆವಿತೆಯಾಗಿ ಕೊಡುವನ ಮೂರ್ಖ ಮಾಡಿ ನೋಡಿ ನನ್ನ ತರ್ಕ ಅರ್ಜುನ ಪೀಡಲಿಂಗ ಮನೆ ಕಂದದ ಅಲ್ಪದರೇ ಅದು ಎಲೈ ಭ್ರಷ್ಟ ನಿನ್ನ ಮಹಾ ಬಲ್ಯವುದನ್ನ ನನ್ನ ಕಡಿಗಿದೆಯಾ ಸಾಧ್ಯವ ಗಡಿಗಳು ಬಂದ ನಿನ್ನ ಬಂದ ಗುಂಡಿಗೆ ಅವನಾಗ ಬಂದನು ನಿನ್ನ ಗುರುವಿನ ಮಗದ್ದನ ಬಾಳ ಹಿಂದೆ ಪಡಿಸಿದವನಾದರೆ ಈ ವೀರದ ಹೇಕಲೈವನು ಪೂರ್ಣಮೂರ್ತಿ ಶಕ್ತಿಯಿಂದ ಶಾಸ್ತ್ರದಿಂದ ಪಡಿಸಿ ಬಂದಿರುವನು ಲೈ ಮೂಡ ನೀನು ನನಗೆ ಎಚ್ಚರವನ್ನು ನೀನ್ ಎಷ್ಟು ಬಂದ ಅರ್ಜುನ ಲೈ ಭ್ರಷ್ಟ ನಿಮ್ಮಂತ 100 ಜನರ ಹಂಚಿನ ಬಂದರೆ ಪಾತಾಳಕ್ಕೆ ದೂಡ್ಬಿಡುವನು. 100 ಜನ ಏತಕ್ಕೆ ಲೈ ಗಂಡ ನಾನು ಪುನಃ ಸಾಕು ನಮ್ಮ ಶಕ್ತಿ ಕುಗ್ಗದು ನಾನೇನು ಹೆದರುವುದಲ್ಲ ಬಿಡ ನಿನ್ನ ಬೆಂಗರವಲ್ಲ ನೀನು ಗೋಚಿ ಅಂತ ಬಬಲಿಯಲ್ಲ ನಿನ್ನಿಂದ ಏನಾಗುವುದು ಅದು ಏನಾಗುವುದು ಸ್ವಲ್ಪ ತಲೆ ನನ್ನ ಕದತರವಾದ ಬಾಲವದಿಂದ ನಿನ್ನ ಗುಂಡಿಗೆ ಸಲ್ಲಿಸಿ ನಿನ್ನ ಗುಂಡಗ ನಿಮ್ಮನ್ನು ಒಲಿಸುವುದು ನಿನ್ನ ಗಡ ಗಂಬದಂತೆ ಹೇಗಾಗವನ್ನು ಮುರಿದು ತುಂಡಲ್ಲಿ ಚೆಲ್ಲಿ ಬರಲು ಬಂದ ಬಳಿ ಎಲ್ಲ ಈ ಮೂರ್ಖ ಬಸವೆ ನಿನಗೆ ತೋರಿರುವ ಯಮನಾಲಯವೇ ಎಲೆ ಈ ಏಕಲವ್ಯ ನಂಬನಿ ಸಾತ ವರ್ಗದವನೇ ಎಷ್ಟೋಚತಿ ನಿನ್ನ ಒಬ್ಬ ಬೇಡರಗೊಲದವನೇ ಸಣ್ಣ ಪುಟ್ಟ ಬೇಟೆಯಾಡಿ ಮಲಬಲದಲ್ಲಿ ಇಲಿ ಚುಪ್ಪೆ ಚೋಟಿಕ ಪಾರಿವಾಳ ಸಿಂಗಳವ ಮೊದಲದ ಸಿಂಗಳಕ್ಕೆ ಬೇಟೆಯಾಡಿ ರಾತ್ರಿ ಭೋಜನಕ್ಕೆ ಸರಿ ಮಾಡಿಕೊಂಡು ಹೋದರೆ ಜೀವನ ನಡೆಸುವ ನೀನು ಹೌದಲೇ ಭ್ರಷ್ಟ ಈ ಅನ್ನ ಮುಡಿಸಿ ಕಡಿಮೆಯಾ ಹೌದಲೇ ಅರ್ಜುನ ಈ ಪಾಮರ ಭ್ರಷ್ಟ ನಿನಗೆಷ್ಟ ಗರ್ಭ ಮರಿಗೆ ವೀರನಂದ ಎನ್ನಂ ಬಾಯಿಗೆ ಬಂದಂತ ಬಗಳಿದ್ರೆ ನಿನ್ನ ಮುದ್ದೆ ಕಡಿಬು ಜಲಬಿರಡಿ ಎಮ್ಮ ಆಕಾಶಕ್ಕೆ ಹಾರಿಸಿ ನಿನ್ನ ದೇಹಂ ಚಿಳ್ಳೆ ಸಾವಿರಿ ಓಳೆ ಮಾಡುವ ಇದ್ದಕ್ಕೆ ನಿಲ್ಲಲೆ ಅಥವಾ ಸೇರಿಕೊಳ್ಳಿ ಆಗೋದಿಲ್ಲಲೇ ಅಥವಾ ಶ್ರೀರಾಮಚಂದ್ರನ ಕಾಡು ಕಟ್ಟಿದ ಸಮಯದಲ್ಲಿ ಆ ಸೀತಾದೇವಿ ತುಂಬಾ ಗರ್ಭಿಣಿಯಾಗಿ ಕಾಡಿನಲ್ಲಿ ದುಃಖದ ಒಳಗೆ ಬಂದಾಗ ಮಾತೆಯಾದ ಸೀತಾದೇವಿ ನಮ್ಮ ಬೇಡರ ಕಲು ವಾಲ್ಮೀಕರಾದ ಋಷಿಯು ಕಲಕಂದು ಹೋಗಿ ನಿನ್ನ ಜಾಬನ್ನು ಮಾಡಿದ ನೀವು ಆಗಲೇ ಮೊದಲ ಭವನ ಅವಳ ಮಕ್ಕಳಿಗೆ ಜನ್ಮವನ್ನಿಟ್ಟು ಸೀತಾದೇವಿಯನ್ನು ಲವಕುಶರನ್ನು ಮಾಡಿ ಬೆಳೆಸಿ ಶಾಸನ ತಪಸ್ಸು ಮಾಡಿದ್ರು. ಅವರು ಶ್ರೀರಾಮಚಂದ್ರ ತಿಮ್ಮಂದ್ರ ಅಣ್ಣಕುಂಬನಿಗೆ ಕಡಿಮೆ ಶಾಸ್ತ್ರವಿದ್ದ ಬೋಧಿಸಿದ್ರು. ಅವರು ತಂದೆಯಾದ ಶ್ರೀರಾಮಚಂದ್ರನ ದೇವರ ಕಡೆಯಿಂದ ಸೈ ಎನಿಸಿ ರಾಮಾಯಣ ಗಂಧಕ್ಕೆ ತಲಾ ಪುಣದ ಹಾಕಿ ನಮ್ಮ ವಾಲ್ಮೀಕಮ್ಮನ ಬದಲ ಮೂರ್ತ
ವಿದ್ಯೆಗೆ ನಾನು ಮೆಚ್ಚಿದೆ. ಗುರುವರ್ಯ ನಿನ್ನ ಶಸ್ತ್ರ ವಿದ್ಯೆಗೆ ನಾನು ಧರೆದೂಗಿದೆ. ಈ ನಿನ್ನ ಶಸ್ತ್ರ ವಿದ್ಯೆಗೆ ಗುರುಗುದಾರು ಬಾಲ ಭವ್ಯಗೊಳಿಸಿದ. ನಮೋ ನಮೋ ಗುರುದೇವ, ನಿಮ್ಮ ಪಾದಕ್ಕೆ ಈ ಬರಬೇಕಲ್ಲ ನಮಸ್ಕಾರ. ನಮ್ಮನ್ನು ಉದ್ಧರಿಸು. ಆವೋ ಗುರುಗಳೇ, ನಮ್ಮ ನಾಮವನ್ನು ಏಕಲಾಗಿ ಕಲಿತಿರುವನು. ನಿಮ್ಮಲ್ಲಿ ವಿದ್ಯಕ್ಕೆ ಚಾಚಿರುವುದಕ್ಕೆ ಬಂದಾಗ ಕ್ಷತ್ರಿಯರ ರಾಜಪುತ್ರ ಮಾತ ಕಳೆದು ನಮ್ಮನ್ನು ಹಿಂದಕ್ಕೆ ಕಳಿಸಿದೆ. ಆದರೆ ಚತುರ್ವಿದ್ಯ ಗುರುಗಳನ್ನು ಪಟ ನಾವು ಮಾಡಿದೆ. ಪಟ ಬಿಡು. ನಿಮ್ಮ ಪ್ರತಿಬಿಂಬದ ಮಲ್ಲಗೊಂಬೆಗೆ ನೀವೇ ಗುರುವಾದ ಸ್ವಾಮಿ. ಸಜ್ಜಲ ಏಕಲವ್ಯ ನಿನ್ನ ಬುದ್ಧಿ ಚಾತುರ್ಯಕ್ಕೆ ನಾನು ಮೆಚ್ಚಿದೆ. ಆಗೋ ಗುರುವರ್ಯ, ಎನ್ನ ಪ್ರತಿಮೆಯನ್ನು ಮಣ್ಣಿನಿಂದ ನಿರ್ಮಿಸಿ ಅದರ ಬಲದಿಂದ ಬಿಲ್ವಿದ್ಯೆಯನ್ನು ಪಠನ ಮಾಡಿದನೆಂದರೆ ನಿನ್ನ ಜ್ಞಾನೋದಯವು ಎಷ್ಟೊಂದು ಹೇಳಲಿ. ನೀನು ಸಾಮಾನ್ಯ ಬಾಲಕನಲ್ಲ. ಹೌದು ಗುರುವರ್ಯ. ವಿದ್ಯೆಯ ಹರಿಹರ ಮಾತುಗಳ ತಲೆದೂಗಿದರು. ಆದರೂ ನೀನು ಎನ್ನ ಶಿಷ್ಯನೆಂದರೆ ಇನ್ನೇನಿದೆ. ಎನ್ನ ಕೀರ್ತಿಯು ಅಜಮರವಾಗಿ ಉಳಿಯುವುದು. ಖಚಿತವಾಗಿ ನಿನ್ನಂತ ಶಿಕ್ಷಕ ರಮಣ ದೊರೆತಿದ್ದೆ ಎನ್ನದ ಪುಣ್ಯವೇಸರೇ. ಅವೋ ಗುರುವರ್ಯ, ಈ ಲೋಕವನ್ನು ಮೀರಿಸುವಂತ ಅರ್ಜುನದ ಪ್ರಚಂಡ ವೀರನಾದರೆ ನೀನು ಎನ್ನ ಶಿಕ್ಷನಂದು ಎಂದಿಗೆ ಸಂತೋಷವಾದರೆ. ಆದರೂ ನನ್ನ ವಿದ್ಯೆಯಲ್ಲ ಅರ್ಜುನನನ್ನು ಮೀರಿಸುವಂತ ಇನ್ನೊಂದು ವಿದ್ಯೆ ಇದೆ. ಅದನ್ನು ಪೂರ್ಣಗೊಳಿಸಬೇಕು. ಬಿಡು ನಿನ್ನ ಮನದ ಅಂಬಲದ ಆಸೆ. ಆಗೋ ಗುರುದೇವ, ನಿಮ್ಮ ಆಶೀರ್ವಾದ ಆಯ್ತಂದರೆ ಪೂರ್ವಬಲವದಿಂದ ಎಂತ ವಿದ್ಯವಾದರೂ ನೀನು ಧೈರ್ಯ ಕೈಕಿದ್ದಂತ ನಡೆಯುವುದು. ಅದು ಎಂತ ವಿದ್ಯವರು ಹೇಳ ಗುರುವರ್ಯ, ನೋಡನ್ನ ಧೈರ್ಯ. ಅಂಬರಕ್ಕೆ ಕಲಗ ಬಳ್ಳಿಯಂತ ಹಬ್ಬಿದ ಏಕಲವ್ಯನಾದ ಕುಮಾರನೇ, ಅವು ದ್ರೋಣಾಚಾರ್ಯರೇ, ಎನ್ನು ಈಡೇರಿಸುವುದ ಬೇಗನೆ. ಅದು ಏನೆಂದರೆ ಅದೇನು ಗುರುವರ್ಯ? ನೋಡು, ಮಾವಿನ ಮರದಲ್ಲಿ ಕಾಣುವ ಸಪ್ತ ಫಲವನ್ನು ಒಂದೇ ಬಾಣದಿಂದ ಬೀಳುವಂತ ನಿನ್ನ ಶಸ್ತ್ರವನ್ನು ಪ್ರಯೋಗಿಸಿದೀರಾ. ಆಗ ನಿನ್ನ ಸೌರ್ಯವನ್ನು ಕಂಡು ಎನ್ನ ಮನಕ್ಕೆ ಆಗುವುದು ಗಂಭೀರ. ಆಗೋ ಸಕಲ ವಿದ್ಯವಾದ ಗುರುಗಳಾದ ದ್ರೋಣಾಚಾರ್ಯರೇ, ನಿಮ್ಮ ಗಂಧದ ನಿಮ್ಮ ಪಾದಕ್ಕೆ ನಮಸ್ಕರಿಸೋದು ನಮ್ಮನ್ನ ಆಸೋರಿಸು. ಆಗುವ ಗುರುಗಳೇ, ಆಗುವ ಗುರುಗಳೇ, ನೀವು ವಿಧಿಸದಂತ ನಿಮ್ಮ ಆಸವಾದ ಬಲದಿಂದ ಆ ಶಬ್ದ ಬಲವನ್ನು ಒಂದೇ ಪಾದಕ್ಕೆ ಹಾಕುವುದು ಮಾಡುವನು ಸ್ವಾಮಿ. ಸಜ್ಜನ ಪ್ರೇಮಿ, ಫಲ ಫಲ ವಿಕ್ರಮಾಂಕಿತನ ನಿನ್ನ ಶಸ್ತ್ರ ವಿದ್ಯೆಗೆ ಮುಕ್ಕೋಟಿ ದೇವದರು ತಲೆದೂಗಿದರು. ನಿನ್ನ ನಾವು ಮೂರು ಲೋಕಗಳನ್ನು ಆಡಿದವು. ದ್ರೋಣಾಚಾರ್ಯರೇ, ಮೆಚ್ಚಿದೆ ಮೆಚ್ಚಿದೆ. ನಿನ್ನ ನಾವು ಮೂರು ಲೋಕಗಳ ಕೊಂಡಾಡಿದವು. ನಿನ್ನನ್ನು ಪಡೆದ ಹಾಗಿರನ್ನ ದನವೇ ಭಾಗ್ಯವಂತನು. ನೀನು ಎನ್ನ ಹೃದಯದ ಬಾಗಿಲ ತಟ್ಟಿ ಎನ್ನ ಮನ ಮುಟ್ಟಿ ಎನ್ನ ಪಟ್ಟದ ಸಿದ್ಧನಾಗಿ. ಸಾಕು ಸಾಕು ಎಷ್ಟಿದ್ದರೇನು ನೀನೇ ಭಾಗ್ಯಶಾಲಿಯ ಕಂದ. ನಿನ್ನ ಶಸ್ತ್ರವಿದ್ಯೆಯ ನೋಡಿ ಎನ್ನ ಮನಕ್ಕಾಗಿ ಆನಂದ. ತ್ರಿಲೋಕಾಂಗಳಲ್ಲಿ ನನ್ನನ್ನು ಮೀರಿಸುವಂತ ಶತ್ರುವಿದ್ಯನ ಪಡಿಸುವಂತ ನೀರು ಭಿನ್ನಾರವಿರನಂದ ಹೊಂದು ನೀವು ನನಗೆ ಹೇಳಿದ್ರೆ ಎನ್ನಗ ಮೀರಿದ ಆ ಸಪ್ತ ಫಲವನ್ನು ಒಂದೇ ಬಾಣಕ್ಕೆ ಕಡಿಯುವಂತ ಧೀರನು ನಮ್ಮ ದೇವರ ಕಣ್ಣ ಮುಂದೆ ನಡುವೆ. ಆಗೋ ಸ್ವಾಮಿಯೇ, ಅರ್ಜುನ ವಾಗಿಸುತ್ತನ್ಯ ಹಾಲಿಸುತ್ತ ಅಭ್ಯಾಸ ಮಾಡದೆ ಎನ್ನ ಸತ್ಯವಿದ್ಯೆಗೆ ತಕ್ಕ ವಿವೇಕಲಮೆಯಲ್ಲಿ ಎನ್ನೆಲ್ಲ ಮೀರಿದ ಸತ್ಯವಿದ್ಯೆಯಂ ಪಠನೆ ಮಾಡಿ ಎನ್ನಂ ತಲೆಬಾಗಿಸುವಂತ ಮಾಡಿದನು. ನಮ್ಮ ಕ್ಷತ್ರಿಯ ಧರ್ಮಕ್ಕೆ ವಿವನ ವಿದ್ಯೆಯಂ ಮೀರಿತಲ್ಲ. ಈಗೇನ ಮಾಡಬೇಕು, ನೀವು ನುಡಿದ ನುಡಿಯಂ ಸೆಟ ಮಾಡಿದ ವಿವೇಕಲವ್ಯನಲ್ಲಿ ವಿದ್ಯೆಯಂ ಮೀರಿಸುವಂತ ವಿದ್ಯನು ಎನಗ ದಯಪಾಲಿಸು. ಮೂರ್ಯ ಲೋಕದ ಗಂಡನೆಂದ ಎನ್ನಂ ಬಿರಿದ ಎಮ್ಮ ಜರಮಗಳಿಸು. ಏನಾದರೆ ಮಾಡಿ ಈ ನಿನ್ನ ಶಿಸ್ತು ನಮ್ಮ ಉದ್ಧರಿಸಿದೇವ ಮಹಾನುಭಾವ.
ನಾದ ಬಂಧುಗಳ ನಿನ್ನ ಮನದ ಎಸನವನ್ನು ಬಿಡುತ್ತಿದ್ದರ ಅದೇ ಹೇಳು ಗುರುವರ್ಯ. ಏಕಲವ್ಯನಾಗ್ತಾನೆ. ಹಾಗೂ ಗುರು ದ್ರೋಣರೇ, ಈ ಏಕಲವ್ಯನ ಶಸ್ತ್ರವಿದ್ಯೆಯನ್ನು ಮುಂದೆ ಲೋಕಕ್ಕೆ ಬಲಿಯದಂತ ಉಪಾಯವನ್ನು ನಾನು ಮಾಡುವೆನು. ಈ ಲೋಕದಲ್ಲಿ ನಮ್ಮನ್ನು ಹಾನಿಯನ್ನು ಮಾಡದಂತೆ ನಾನು ಕಾಯುವೆನು. ಹಾಗೂ ಗುರುವರ್ಯ, ಇಂದಿಗೆ ಏಕಲವ್ಯನ ಶಸ್ತ್ರವಿದ್ಯೆಯನ್ನು ಹಂತವಾಗಿ ತಂದು ತಿಳಿ. ಈ ನಿನ್ನ ಗುರುದೇವನ ಮೇಲೆ ನಂಬಿಕೆಯನ್ನಿಡು ಬಲ್ಲುಗುಣ. ಅವರ ವಿದ್ಯೆಯನ್ನು ಹಂತ ಕಾಸಿಸುವನು ಈ ನಿನ್ನ ಗುರು ದ್ರೋಣ. ಇಲ್ಲಿ ಮಾಡುವನು ನೋಡು ಬಂದು ಬಿಟ್ಟೆ. ಅದೇ ದೇವ ಎನ್ನ ಪ್ರಿಯ ಶಿಷ್ಯನಾದ ಅರ್ಜುನನ ಮಾನಕ್ಕೆ ತಕ್ಕ ಬಾರದಂತ ಏಕಲವ್ಯನ ಶಸ್ತ್ರವಿದ್ಯೆಯನ್ನು ಹಂತಗೊಳಿಸುವನು ನೋಡಿ ಆಗುವ ಎನ್ನ ಪ್ರಿಯ ಶಿಷ್ಯನಾದ ಏಕಲವ್ಯನೇ ಎನ್ನ ಭಾಗ್ಯದ ಬಾರದೆ. ಗುರುವರ್ಯ, ಅದು ಏನೆಂದರೆ ಅದೇನು ಗುರುವರ್ಯ? ನೀನು ಎನ್ನ ಪ್ರತಿಭೆಯನ್ನು ಮಣ್ಣಿನಿಂದ ನಿರ್ಮಿಸಿ ಅದರ ಬಲದಿಂದ ವಿದ್ಯೆಯನ್ನು ಸಂಪಾದಿಸಿದೆ. ಆದರೂ ಎನ್ನಗೆ ಗುರು ಕಾಣಿಕೆಯನ್ನು ಕೊಡುವುದು ಮಾತ್ರ ಮರೆತು ನಾನು ಬೇಡಲ ಗುರು ಕಾಣಿಕೆಯ ನಿನ್ನಯ ಕೊಡಲು ಸಾಧ್ಯವಾಗುತ್ತಿದ್ದರೆ ಗುರುವಿನ ಆಜ್ಞೆಯನ್ನು ಪಾಲಿಸಬೇಕಾದರೆ ನಿನ್ನ ಬಲಕರದ ಅಂಗುಷ್ಟವನ್ನು ದಾನವಾಗಿ ನೀಡಿ ಎನ್ನಗೆ ಕೃತಾರ್ಥನಾಗು. ಶಿಷ್ಯ, ಹೀಗಿದೆ ನೋಡಿ ಎನ್ನ ಮನದ ಅಪೇಕ್ಷೆ. ಅದು ಹೇತಕ್ಕೆ ಶಿಷ್ಯ? ಒಬ್ಬ ಸೋಮಾನ ಬಡಪದ ಜಯದ ನಾನು ನಿಮಗೆ ಹಾಗೆ ನನ್ನ ಅಸಾಧ್ಯವಾದದ್ದು. ಈಗ ನನಗೆ ಮನಸ್ಸಿಗೆ ಸಮಾಧಾನ ನಿಲ್ಸಪ್ಪ. ಅಹೋ ಗುರುಗಳೇ, ಅವೋ ಶಿಷ್ಯನೇ, ಇಚ್ಛಿಸಿದಂತ ಬಲಗದ ಹಂಗುಷ್ಟವನ್ನು ನಿಮ್ಮ ಪಾದ ಬುಳ್ಳದಕ್ಕೆ ಅರ್ಪಿಸಲು ನನ್ನ ಬಲಗದ ಹಂಗುಷ್ಟವನ್ನು ನಿಮ್ಮ ಗುರುದಕ್ಷಿಣ ಪೂರ್ಣಗೊಳಿಸು ಸ್ವಾಮಿ. ಸಜ್ಜನ ಪ್ರೇಮ ಅದು ಏನು ಗುರುವರ್ಯ? ಎಲ್ಲರ ಗುರು ದಕ್ಷಿಣವಾಗಿ ಅಂಗುಷ್ಟವನ್ನು ಬೇಡದರ ತಕ್ಷಣದೊಳಗನ್ನು ಎಬ್ಬರಳನ್ನು ಕತ್ತರಿಸಿ ದಾನವಾಗಿ ಈ ಲೋಕ ನೀರ ನಮ್ಮ ನಿನ್ನ ಬಿರುದು ನಿನ್ನಗೆ ಉಳಿಯುವಂತ ನಾನು ಮಾಡಿದನು. ಅಯ್ಯೋ, ನಾನೇ ಕುಳಿತು ನನ್ನ ಶಿಸ್ತನ ಬಾಳನ್ನು ಹಾಳ ಮಾಡಿದಂತಾಯಿತು. ಏನಿದೆ ಆಯಿತು, ಹಾಯಿರುವಾಯಿತು. ಶಸ್ತ್ರವಿದ್ಯೆಯನ್ನು ಎಲ್ಲರಿಗೂ ಮಾಡ್ತಾರೆ. ಹಾಗೂ ಗುರು ದ್ರೋಣರೇ, ನಿನ್ನ ಶಸ್ತ್ರವಿದ್ಯೆಯನ್ನು ಮೀರಿಸುವಂತ ಏಕಲವ್ಯನ ದರ್ಪವು ಇನ್ನಡಿಗಿತು. ಇನ್ನೇತಕ್ಕೆ ತಡ ಬಲುಗುಣ ಹೋಗೋಣ ನಡಿ ನಮ್ಮ ಬಾಲಕ ಶಿಕ್ಷಣ. ಗುರುವರ್ಯ ನಿನ್ನಿಷ್ಟದಂತ ಹೋದರೆ ಸಾರಥಿ ಗೋಮುದಿ ಯಾರನ್ನ ಪ್ರೇತನವೇನು? ನನ್ನ ಬ್ರಹ್ಮನೇ ಈ ಬಾರಿ ಹನಿಯನ್ನೇ ಬರೆದವನು. ಯಾರನ್ನ ಪ್ರೇತನವಿಲ್ಲ. ನಮ್ಮ ದುರದೃಷ್ಟವ ಹೀಗಿರುವಾಗ ಯಾರನ್ನ ಪ್ರೇತನವೇನು? ಎಲ್ಲ ಸಾರಥಿ ಹೇಗಾಗಿದ್ದಲ್ಲೋ ನಮ್ಮ ಪರಿಸ್ಥಿತಿ
ನಮೋ ನಮೋ ನಾರದರೆ ಗಾನವಿದ್ಯೆ ವಿಚಾರದರೆ ನಿನಗೆ ಮಂಗಳವಾಗಲಿ ಫಲಗುಣ ಶಾಸ್ತ್ರವಿದ್ಯೆ ದೂರಿಣ. ಆಹೋ ಶಾರದೆಯ ನಂದನಾದ ನಾರದರೆ ತಾವು ದಾವು ದೇಶದಿಂದ ಬಂದರೆ ದಾವ ದೇಶಕ್ಕೆ ಹೋಗಿದ್ದರೆ ತಮ್ಮಿಷ್ಟಕ್ಕೆ ತಾವು ಏನೋ ಪೇಚಾಡುತ್ತ ಬರ್ತಿರುವರು ಸ್ವಚ್ಛುತ್ತವಾಗಿ ಬಿತ್ತರಿಸು ಸ್ವಾಮಿ. ಫಲಗುಣ ಸ್ವಾಮಿ ನಾರದರೆ ಹಾಗಾದ್ರೆ ಹೇಳಿ ಅಂತ ಕೇಳು. ಅದು ಏನು ವಿಸ್ತಾರವಾಗಿದೆ? ನಾನು
ಬಲ ವಿಕ್ರಮಾನ್ವಿತನಾದ ಪಲ್ಲಗುಣ. ಆಹೋ ಬ್ರಹ್ಮ ಮಾನಸ ಪುತ್ರ, ಏನನ್ನು ಹೇಳಲಿ ಇಂದಿನ ಹದನ. ಅದೇನು ಸ್ವಾಮಿ? ಗಾಂಧೀವಿ ಸ್ವಾಮಿ ನಾರದರೆ, ನಿಮ್ಮ ಇಂದ್ರಪ್ರಸ್ಥ ಪುರವದ ಮೇಲೆ ವಿಕ್ರಮಾನ್ವಿತರಾದ ಕಳಾಸುರ ಕರಾಸುರರೆಂಬ ದಾನವರು ದಾಳಿಗೈದು ಮುನುಮುಟಗಳು ಮಾಡುವ ಯಜ್ಞಾದಗಳನ್ನು ಕೆಡಿಸಿ ಯಜ್ಞ ಕುಂಡದೋಳು ತಮ್ಮ ವೀಣ ಮೂತ್ರಾದಿಗಳನ್ನು ಬಿಟ್ಟು ಅವರ ಮಂಡಗಳನ್ನು ಹೊರೆ ಕೊಟ್ಟಿ ಆ ಮುನಿವಿರಿಯಮ್ಮ ನಿರ್ವಹಣೆಯನ್ನು ಮಾಡಿ ನಿಮ್ಮ ಇಂದ್ರಪ್ರಸ್ಥ ಪ್ರೋಮ ಹಾಳವನ್ನು ಗೈದು ಗೋವುಗಳನ್ನು ಅಪಾರಿಸಿಕೊಂಡು ಹೋಗೋಣ ಎಂದು ಗರ್ಜಿಸುತ್ತಾ ನಿಮ್ಮ ರಾಜ್ಯದ ಕಡೆ ಹೋಗುವುದು ಕಣ್ಣಾರೆ ಕಂಡು ಗಡಿಬಿಡಿಸುತ್ತಾ ನಿನ್ನಲ್ಲಿಗೆ ಬಂದೆನು ಪಲ್ಗುಣ. ಈಗಿರುವುದು ನೋಡು ಹಾ ದೈತ್ಯನ ದುರ್ಗುಣ. ಆಹೋ ನಾರದ ಮುನಿಯಂದ್ರ, ಇದು ಏನು ನಿಮ್ಮ ಮಾತಿನ ವಿಚಿತ್ರ? ಇದ್ದ ವಿಷಯ ಹೇಳಿದೆ ಪಲ್ಗುಣ. ಆ ದೈತ್ಯ ಹದಮ ಹದಮರಾದ ಕಾಲ ಚೂರ ಕರಳ ಚೂರರಂಬದವರು ನಮ್ಮ ಇಂದ್ರಪ್ರಸ್ಥಪುರದ ಮೇಲೆ ದಾಳಿಗೆ ಹೋದರೆ ಕಾಲ ಚೂರ ಕರಳ ಚೂರನೆಂಬ ದೈತ್ಯರನ್ನು ಹಿಡಿದು ಬಡಿದ ಜಂಬರಿಯಂ ಜಡಿದ ಹದಮರಿಗೆ ಕಡೆಯಂ ಚಯಂ ಮಾಡಿ ಅವರಿಗೆ ಹತ್ತದ ಗ್ರಾಚಾರಂ ಬಿಡಿಸಿ ಮಪುರದ ಆದಿಯಂ ತೋರಿಸುವನು ಮುನಿವರಿಯೇ ಪಲ್ಲಗುಣ. ಸ್ವಾಮಿ ನಾರದರೆ, ಹಾಗಾದ್ರೆ ಮತ್ತೆ ಹೇಳುವನು ಕೇಳು. ಏನು ಚೆನ್ನಾಗಿ ಅಸಮವೀರನೇನೋ ಅಸಮತೋರನೇನೋ ನಿನ್ನ ಪ್ರೇಮ ಬಯಸಿ ಬಂದೆ ನಾನು ಪಲ್ಲಗುಣ. ನಿನ್ನ ಪ್ರೇಮ ಬಯಸಿ ಬಂದೆ ನಾನು ಪಲ್ಲಗುಣ. ಸ್ವಾಮಿ ನಾರದರೆ, ಹೇಳುವನು ಕೇಳು. ಅದೇನು ಚೆನ್ನಾಗಿ ಅಸಮವೀರನೇನೋ ಅಸಮತೋರನೇನೋ ನಿನ್ನ ಪ್ರೇಮ ಬಯಸಿ ಬಂದೆ ನಾನು ಪಲ್ಲಗುಣ. ನಿನ್ನ ಪ್ರೇಮ ಬಯಸಿ ಬಂದೆ ನಾನು ಪಲ್ಲಗುಣ. ಕಾಲಾಸುರ ಕರಾಸುರರು ಇಂದ್ರಪ್ರಸ್ಥ ದಾಳಿನ ಗೈದರು. ಪಲ್ಲಗುಣ. ಕಾಲಾಸುರ ಕರಾಸುರರು ಇಂದ್ರಪ್ರಸ್ಥ ದಾಳಿನ ಗೈದರು. ಅವರ ಕಕ್ಕನೆ ಬೊಳದು ತ್ರಿಲೋಕಗೆ ಕೀರ್ತಿಗೆ ತೊರೆದು ಅವರ ಕಕ್ಕನೆ ಬೊಳದು ತ್ರಿಲೋಕಗೆ ಕೀರ್ತಿಗೆ ತೊರೆದು ಇಂದ್ರಪ್ರಸ್ಥ ಪುರವನ್ನು ಇಂದು ರಕ್ಷಣೆ ಮಾಡಿದನೆ. ಇಂದ್ರಪ್ರಸ್ಥ ಪುರವನ್ನು ಇಂದು ರಕ್ಷಣೆ ಮಾಡಿದನೆಂದೆಂದು ಅಸಮವೀರನೇನೋ ಅಸಮತೋರನೇನೋ ನಿನ್ನ ಪ್ರೇಮ ಬಯಸಿ ಬಂದೆ ನಾನು ಪಲ್ಲಗುಣ. ನಿನ್ನ ಪ್ರೇಮ ಬಯಸಿ ಬಂದೆ ನಾನು. ಧರ್ಮಗ ದುರಧೀರನಾದ ಮಧ್ಯಮ ಪಾಂಡವನೇ, ಆಹೋ ಬ್ರಹ್ಮ ಮಾನಸ ಪುತ್ರ, ಕೇಳು ಹಾ ಕುಳ ಹದಮರಾದ ಕಲಾಸುರ ಕರಾಸುರರೆಂಬ ತಕ್ಷಣದೊಳ ತಡೆನಗೈದು ಇಂದ್ರಪ್ರಸ್ಥಪುರ ಮುಳಿಸಿಕೋ. ಆಹೋ ಪಲ್ಲಗುಣ. ಸ್ವಾಮಿ ನಾರದರೆ, ಆ ಹದಮ ಅಸುರ ದಾಳಿಯ ಭೂಸುರರ ಬಂದ ನಮ್ಮ ಬಿಡಿಸಿ ಯಾಗ ಯಜ್ಞಾದಿಗಳಿಗೆ ವಿಷ್ಣುಗಳ ಭಾರತಂತೆ ಕಾಪಾಡುವ ಅರ್ಜುನ
ಹೊರಡು ಇಲ್ಲಿಂದ ತಕ್ಷಣ. ಆಹೋ ಮುನಿ ಜನ ಪಾಲನೆ ಪಾಲ್ಗೊಣ. ಓಡನ್ನ ಗರ್ಜನೆ ಹಾ ಮಹದಮ ರಾಜ ಕಾಲ ಸೂರಗರಳ ಚೂರಣಂ ಸಂಹರಿಸುವ ಸೂರರ ಪಾದಯಂ ತಪ್ಪಿಶಃ ಮುರ್ಕರಿಗೆ ಯಮನಾಲಯ ಹಾದಿಯಂ ತೋರಿಸಿ ಇಂದ್ರಪ್ರಸ್ಥ ಕ್ರಮ ಸತ್ತರವಿನಿಂದ ರಕ್ಷಿಸವೇ. ಆಗಾಜಗ ನಾನಿನ್ನ ಹೊರಡುತ್ತೇನೆ ನನಗೆ ಆಶೀರ್ವಾದ ಸುಬ್ರಹ್ಮ ಮಾನಸ ಪುತ್ರ ಸದಮರದ ಚರಿತ್ರ. ಆಹೋ ಧನಂಜಯ, ನೀನು ಹೋರ ಕಾರ್ಯಕ್ಕೆ ಆಗಲಿ ಜಯ. ಮೂರ್ಖ ರಕ್ಷಮ್ಮ ಸಂಹರಿಸಿ ಜಯಶೀಲನಾದ ಅರ್ಜುನ ಸಮರಂಗ ಘನಗರ್ಜನ. ಮಹದಮ ರಾಜ ಕಾಲ ಚೂಡಗರಳ ಚೂರಂ ಸಂಹರಿಸುವುದಕ್ಕೆ ಆಯುಧ ಶಾಲೆಯಲ್ಲ ಬಿಲ್ಲ ಬಾಣ ಬತ್ತಳಿಕಂ ತರುವುದಕ್ಕೆ ಸೂಟಿಯಿಂದ ರಥವನ್ನ ಬಿಡುವಂತರಾಗ ಸಾರಥಿ ಸುರಕ್ಷತೆ
ಭೂಪತಿ ಕೇಳಿದೆ ಎಲ್ಲ ಮಾನವ ದೇವ ಶರತ್ಚಂದ್ರಾದಿಗಳು ನವರತ್ನಾದಿಗಳೇ ಮುಕುಟಾದಿಗಳನ್ನು ಬಿಡದೆ ಇಂಥ ದೃಢ ಮನಸ್ಸಿಯಿಂದ ಭಯಭಕ್ತಿಯಿಂದ ವಂದನೆ ಮಾಡಿ ಚಂದದಿಂದ ಕೇಳುವ ನೀನಿದಾರ ಬಡಶಿರಮಣಿ ನೀನಿದಾರ ನರವರ ತಿಳಿಸಿ ನಿನ್ನ ವಿಚಾರ. ಸಾರಥಿ ಎನ್ನುತ್ತಾರ ರಾಜ, ಹೇಳಬೇಕು ತಮ್ಮ ವಿಷಯವನ್ನ. ಎಲ್ಲ ಸಾರಥಿ ನಾವು ದಾರ ಅಂದರೆ ತಾವು ರಾಜ ಇಂದ್ರಪುಷ್ಪುರತ್ಯವನ್ನು ಪರಿಪಾಲಿಸುತ್ತ ನಾರಾಯಣ ಪಾದಗಳನ್ನು ಹೊಂದುತ್ತಾ ನೆನೆಯುತ್ತಾ ಕುಂತಿಯ ದೇವಿಯ ಗರ್ಭದಲ್ಲಿ ಉದಿಸುತ್ತಾ ಧರ್ಮರಾಯನಂತ ತಿಳಿಯ ಸಾರಥಿ ಅತಿ ಜಾಗೃತಿ. ನಿರ್ಮಲಾತ್ಮಕನಾದ ಧರ್ಮರಾಜನ ತಾವಾದರೆ ಇಂದು ಶೃಂಗಾರಕ್ಕೆ ಬಂದ ಕಾರಣವೇನು ರಾಜ? ರವಿಕೋಳಿ ತೇಜ. ಎಲ್ಲ ಸಾರಥಿ ರಾಜ, ಈ ಸಭಾ ಮಧ್ಯಕ್ಕೆ ಬಂದ ಕಾರಣ ಏನೆಂದರೆ ಅದೇನು ರಾಜ? ನನ್ನ ಸತಿ ಸೋದರರು ಕೂಡಿ ಮುಟ್ಟದ ಪಾಲವನ್ನ ದರ್ಶನಕ್ಕೆ ಹೋಗಿ ಕಲ್ಲೇಶನಮ್ಮ ಬಾಧಿಸುತ್ತಾ ಭರಣವಾಯ್ತು ಸಾರಥಿ ಅತಿ ಜಾಗೃತಿ. ಮಂಡ್ಯ ಸಂಗತಿ. ಎಲ್ಲ ಸಾರಥಿ ರಾಜ, ಎನ್ನ ಮಣಿಯ ದ್ರೌಪದಿಯನ್ನ ಬರೆಯುವ ಸಾರಥಿ ಅತಿ ಜಾಗೃತಿ. ತಮ್ಮ ಇಷ್ಟಾಗಲೇ ಭೂಪತಿ. ಧರ್ಮರಾಯ ಪಾತ್ರ ಮಾಡಿದಂತವರಿಗೆ ಇಸುವಿ ತಿಮ್ಮಪ್ಪ ಅವರು ಈ ಬೆಳ್ಳಿ ಕಡಗವನ್ನು ಬಹುಮಾನವಾಗಿ ಕೊಟ್ಟವರು. ಸ್ವಾಗತ.